It's a topic called ಟ್ಯಾಕ್ಸ್ ಬಯಾನ್ಸಿ. ಟ್ಯಾಕ್ಸ್ ಬಯಾನ್ಸಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಅಥವಾ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಸಿ ಫಸ್ಟ್ ಡೆಫಿನೇಷನ್ ನೋಡ್ಬೇಡ, ನೆಕ್ಸ್ಟ್ ಅದು ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಓಕೆ, ಡೆಫಿನೇಷನ್ ಏನು ಅಂದರೆ ಇನ್ಕ್ರೀಸ್ ಇನ್ ಟ್ಯಾಕ್ಸ್ ರೆವೆನ್ಯೂ. ದಿಸ್ ಇಸ್ ದ ಕೀ ವರ್ಡ್. ಇದನ್ನ ನೆನಪು, ಇನ್ಕ್ರೀಸ್ ಇನ್ ಟ್ಯಾಕ್ಸ್ ರೆವೆನ್ಯೂ ಆಫ್ ದ ಗವರ್ನಮೆಂಟ್ ಇನ್ ರೆಸ್ಪಾನ್ಸ್ ಟು ದಿ ಗ್ರೋತ್ ಇನ್ ಜಿ ಡಿ ಪಿ. ಇನ್ಕ್ರೀಸ್ ಇನ್ ಟ್ಯಾಕ್ಸ್ ರೆವೆನ್ಯೂ ಯಾಕೆ ಅಂತ ಅಂದರೆ ಗ್ರೋತ್ ಇನ್ ಜಿ ಡಿ ಪಿ ಗ್ರೋತ್ ಆಗೋದ್ರಿಂದ ಏನಾಗ್ತದೆ, ಟ್ಯಾಕ್ಸ್ ರೆವೆನ್ಯೂ ಆಫ್ ದ ಗೌರ್ನಮೆಂಟ್. ಅಂದರೆ ಗೌರ್ನಮೆಂಟಿಗೆ ರೆವೆನ್ಯೂ ಯಾವುದರಿಂದ ಬರೋದು? ಟ್ಯಾಕ್ಸಿಂದ. ಟ್ಯಾಕ್ಸ್ ರೆವೆನ್ಯೂ ಏನಾಗುತ್ತೆ? ಜಾಸ್ತಿ ಆಗುತ್ತೆ ಗೌರ್ನಮೆಂಟಿಗೆ ಹೋಗೋದು. ಓಕೆನಾ? ಯಾಕೆ? ಗ್ರೋತ್ ಇನ್ ದಿ ಜಿ ಡಿ ಪಿ. ಇವಾಗ ಮೊದಲು ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಅಂದರೆ ಗ್ರೋತ್ ಇನ್ ಜಿ ಡಿ ಪಿ ಅಂದರೆ ಏನು, ಅಥವಾ ಯಾಕೆ ಲಿಂಕ್ ಆಗಿದೆ ಈ ಟ್ಯಾಕ್ಸ್ ರೆವೆನ್ಯೂ ಗ್ರೋತ್ ಇನ್ ಜಿ ಡಿ ಪಿ ಯಾಕೆ ಲಿಂಕ್ ಆಗಿದೆ ಅನ್ನೋದನ್ನ ನೋಡೋಣ. ಓಕೆ, ಗ್ರೋತ್ ಇನ್ ಜಿ ಡಿ ಪಿ ಅಂತ ಅಂದರೆ ಕಾಮನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತ ಅಂದರೆ, ತುಂಬ ಸಿಂಪಲಾಗಿ ಅರ್ಥ ಮಾಡ್ಕೋಬೇಕು ಅಂತ ಅಂದರೆ ಏನು ಅಂತ ಅಂದರೆ, ಜಿ ಡಿ ಪಿ ಗ್ರೋತ್ ಅಂತ ಅಂದರೆ ಏನಾಗುತ್ತೆ, ಇನ್ಕಮ್ ಆಫ್ ದ ಪೀಪಲ್ ಇನ್ಕ್ರೀಸ್ ಆಗ್ತಿದೆ ಅಂತ ಅರ್ಥ. ಇನ್ಕಮ್ ಆಫ್ ದಿ ಪೀಪಲಿನ ಏನಾಗುತ್ತೆ, ಇನ್ಕಮ್ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಗ್ರೋತ್ ಆಗ್ತಿದೆ ಅಂತ ಅಂದರೆ ಜಿ ಡಿ ಪಿಲಿ ಇನ್ಕಮ್ ಏನಾಗ್ತಿದೆ, ಜಾಸ್ತಿ ಆಗ್ತಿದೆ. ಓಕೆ, ಅದು ಇನ್ನೂ ಒಂಥರ ಹೇಳೋದಾದರೆ ಜಾಬ್ ಕ್ರಿಯೇಷನ್ ಆಗ್ತಿದೆ, ಜಾಬ್ ಸಿಗ್ತಾ ಇದೆ ಎಲ್ಲರಿಗೂ. ಓಕೆ, ಜಾಬ್ ಸಿಗ್ತಾ ಇದೆ ಅಂತ ಅಂದರೆ ಸ್ಯಾಲ್ರಿ ಸಿಗುತ್ತೆ. ಸ್ಯಾಲ್ರಿ ಸಿಗ್ತಾ ಇದೆ ಅಂತ ಅಂದರೆ ಪೀಪಲ್ ಹತ್ರ ಏನಾಗ್ತಿದೆ, ಅಮೌಂಟ್ ಇದೆ, ಅಂದರೆ ಇನ್ಕಮ್ ಜಾಸ್ತಿ ಆಗ್ತದೆ ಅಂತ ಅಂದರೆ ಒಂದಕ್ಕೊಂದು ರಿಲೇಟೆಡ್ ಆಗಿದೆ ನೋಡಿ, ಓಕೆ, ನೆಕ್ಸ್ಟ್ ಇನ್ನೂ ಒಂದು ಏನು ಹೇಳ್ಬೋದು, ಕಂಪನೀಸು ಚೆನ್ನಾಗಿ ವರ್ಕ್ ಮಾಡ್ತಿದ್ದಾವೆ, ಚೆನ್ನಾಗಿ ಪ್ರಾಫಿಟ್ ತೊಗೊಳ್ತಾ ಇದ್ದಾವೆ. ಓಕೆ, ಒಳ್ಳೆ ಅಂತ ಅಂದರೆ ಓವರಾಲ್ ಏನು ಹೇಳ್ಬೋದು ಅಂತ ಅಂದರೆ ಜಿ ಡಿ ಪಿ ಗ್ರೋತ್ ಅಂತ ಅಂದರೆ ಎಕನಾಮಿಕ್ ಆಕ್ಟಿವಿಟಿ ಈಸ್ ವೆರಿ ಗುಡ್ ಇನ್ ದಿ ಕಂಟ್ರಿ. ಗೊತ್ತಾಯ್ತು? ಗೊತ್ತಾಯಿತು. ಇವಾಗ ನಾನು ಒಂದು ಪಾಯಿಂಟ್ನ ತೊಗೊಳ್ತೀನಿ, ಜಿ ಡಿ ಪಿ ಗ್ರೋತ್ ಆಗ್ತಿದೆ ಅಂತ ಅಂದರೆ ಇನ್ಕಮ್ ಇದೆ ಅಂತ, ಕಂಟ್ರಿಯಲ್ಲಿ ಒಳ್ಳೆ ಎಕನಾಮಿಕ್ ಆ್ಯಕ್ಟಿವಿಟಿ ಇದೆ ಅಂತ. ಸೊ ಇನ್ಕಮ್ ಇದೆ ಅಂತ ಅಂದರೆ ಏನಾಗುತ್ತೆ, ಪೀಪಲ್ ಹತ್ರ ಇನ್ಕಮ್ ಇದೆ. ಓಕೆ, ಪೀಪಲ್ ಹತ್ರ ಇನ್ಕಮ್ ಇದೆ ಅಂತ ಅಂದರೆ ದೇ ಬೈ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಬೈಯಿಂಗ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಓಕೆ, ಇವಾಗ ಯಾವುದಾದ್ರೂ ಒಂದು ವಸ್ತು ಕೊಂಡ್ಕೊಂಡ್ರು, ಫಾರ್ ಎಕ್ಸಾಂಪಲ್ ಬೈಕ್ನ ತೊಗೊಂಡ್ವಿ ಅಂತಂದರೆ ಎಂತಾಗುತ್ತೆ, ಏನು ಕಟ್ತಂಗೆ ಆಗ್ತಾ ಇದೆ, ಟ್ಯಾಕ್ಸ್ನ ಕಟ್ತಾ ಇದೆ. ಅದಾದರೆ ಯಾವುದಾದ್ರೂ ಒಂದು ವಸ್ತು ತೊಗೊಂಡ್ರೆ, ಇವಾಗ ಪೀಪಲ್ ಹತ್ರ ಅಮೌಂಟ್ ಇದೆ, ಪೀಪಲ್ ಏನು ಮಾಡಿದ್ರೆ ಅಮೌಂಟ್ ಇರೋದ್ರಿಂದ ವಸ್ತುಗಳನ್ನ ಖರೀದಿಸಿದ್ರೆ ಏನಾಗುತ್ತೆ, ಟ್ಯಾಕ್ಸ್ನ ಕಟ್ಟಿದಂಗೆ ಆಗುತ್ತೆ. ಯಾಕಂದರೆ ಆ ಅಮೌಂಟಲ್ಲಿ ಏನಿರುತ್ತೆ, ಟ್ಯಾಕ್ಸು ಕೂಡ ಇರುತ್ತೆ. ಆಯ್ತಲ್ವ? ಸೊ ಏನಾಗ್ತಿದೆ ಅಂತ ಅಂದರೆ ಇವಾಗ ಕರೆಕ್ಟಾಗಿ ಲಿಂಕ್ ಮಾಡ್ಕೊಳ್ಳಿ, ಜಿ ಡಿ ಪಿ ಗ್ರೋತಿಂದ ಏನಾಗ್ತಿದೆ, ಇನ್ಕಮ್ ಜಾಸ್ತಿ ಆಗ್ತಿರೋದ್ರಿಂದ ಪೀಪಲ್ ಏನು ಮಾಡ್ತಿದ್ದಾರೆ, ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ತೊಗೊಳ್ತಾ ಇರೋದ್ರಿಂದ ಏನಾಗ್ತದೆ, ಟ್ಯಾಕ್ಸ್ ರೆವೆನ್ಯೂ ಇನ್ಕ್ರೀಸ್ ಆಗ್ತಿದೆ. ಇವಾಗ ಓದಿ ಡೆಫಿನೇಷನ್. ಇನ್ಕ್ರೀಸ್ ಇನ್ ಟ್ಯಾಕ್ಸ್ ರೆವೆನ್ಯೂ ಆಫ್ ದ ಗವರ್ನಮೆಂಟ್ ಇನ್ ರೆಸ್ಪಾನ್ಸ್ ಟು ಗ್ರೋತ್ ಇನ್ ಜಿ ಡಿ ಪಿ. ದಿಸ್ ಈಸ್ ವಾಟ್ ವಿ ಕಾಲ್ ಟ್ಯಾಕ್ಸ್ ಬಯಾನ್ಸಿ. It is increasing. Tax revenue is increasing. See, I hope it is clear. And one more thing I need to clear, that is, here GDP is rising. Okay, GDP rising and tax revenue is rising. Okay, tax revenue is not rising because of increasing tax rate. For example, if a government charges 18% of the tax, okay, it keeps this tax at intact, means ಯಾವುದೇ ಚೇಂಜ್ ಆಗ್ತಿಲ್ಲ, ಟ್ಯಾಕ್ಸ್ ರೇಟಲ್ಲಿ ಚೇಂಜ್ ಆಗ್ತಿಲ್ಲ, ಆದರೂ ಟ್ಯಾಕ್ಸ್ ರೆವೆನ್ಯೂ ಜಾಸ್ತಿ ಆಗ್ತಿದೆ. ಯಾವುದರಿಂದ? ಜಿ ಡಿ ಪಿ ಗ್ರೋತಿಂದ. ಟ್ಯಾಕ್ಸ್ ರೆವೆನ್ಯೂ ಜಾಸ್ತಿ ಆಗ್ತಿರೋದು ಟ್ಯಾಕ್ಸ್ ರೇಟ್ ಇನ್ಕ್ರೀಸ್ ಮಾಡಿರೋದ್ರಿಂದ ಅಲ್ಲ. ಓಕೆನಾ? ಟ್ಯಾಕ್ಸ್ ಬಯಾನ್ಸಿಲಿ ಇದೊಂದು ಪಾಯಿಂಟ್ನ ಅಬ್ಸರ್ವ್ ಮಾಡಬೇಕು ಅಥವಾ ನೆನ್ಪಿಟ್ಕೋಬೇಕು. ಏನಂದರೆ ಟ್ಯಾಕ್ಸ್ ರೆವೆನ್ಯೂ ಯಾವುದರಿಂದ ಇನ್ಕ್ರೀಸ್ ಆಗ್ತಿರೋದು? ಜಿ ಡಿ ಪಿ ಗ್ರೋತಿಂದ. ಟ್ಯಾಕ್ಸ್ ರೆವೆನ್ಯೂ ಯಾವುದರಿಂದ ಇನ್ಕ್ರೀಸ್ ಆಗ್ತಿಲ್ಲ? ಟ್ಯಾಕ್ಸ್ ರೇಟ್ ಇನ್ಕ್ರೀಸ್ ಮಾಡಿದ್ರಿಂದ ಏನಾಗ್ತಿಲ್ಲ, ಟ್ಯಾಕ್ಸ್ ರೆವೆನ್ಯೂ ಇನ್ಕ್ರೀಸ್ ಆಗ್ತಿಲ್ಲ. ಇದು ಅಂದರೆ ಡೆಫಿನೇಷನಿಗೆ ಇನ್ನೊಂದು ಸೇರಿಸಬೇಕಾಗಿರೋದು ಏನು ಅಂದರೆ ಇನ್ಕ್ರೀಸಿಂಗ್ ಟ್ಯಾಕ್ಸ್ ರೆವೆನ್ಯೂ ಆಫ್ ದ ಗೌರ್ನಮೆಂಟ್ ಇನ್ ರೆಸ್ಪಾನ್ಸ್ ಟು ಗ್ರೋತ್ ಇನ್ ಜಿ ಡಿ ಪಿ, ನಾಟ್ ಬೈ ಇನ್ಕ್ರೀಸಿಂಗ್ ಟ್ಯಾಕ್ಸ್ ರೇಟ್. ಅಂದರೆ ಗೌರ್ನಮೆಂಟು ಟ್ಯಾಕ್ಸ್ ರೇಟ್ನ ಇನ್ಕ್ರೀಸ್ ಮಾಡೋದ್ರಿಂದ
ಟ್ಯಾಕ್ಸ್ ರೆವೆನ್ಯೂ ಇನ್ಕ್ರೀಸ್ ಆಗ್ತಾ ಇಲ್ಲ. ಜಿ ಡಿ ಪಿ ಗ್ರೋತ್ ಆಗೋದ್ರಿಂದ ಏನಾಗ್ತದೆ, ಟ್ಯಾಕ್ಸ್ ರೆವೆನ್ಯೂ ಇನ್ಕ್ರೀಸ್ ಆಗ್ತದೆ. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್.